ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅರ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಟಿತ್ತು ಕೇಳ್ತಿದ್ದೆ, ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅರ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಟಿತ್ತು ಕೇಳ್ತಿದ್ದೆ, ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅರ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಟಿತ್ತು ಕೇಳ್ತಿದ್ದೆ, ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅರ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಟಿತ್ತು ಕೇಳ್ತಿದ್ದೆ, ನೀರಾಗಿತ್ತಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯಿತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅರ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು.
ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡುಕೊಟ್ಟಿದ್ದು ಕೇಳ್ತಿದ್ದೆ, ಊರಾಗ ಇಟ್ಟಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯ್ತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡುಕೊಟ್ಟಿದ್ದು ಕೇಳ್ತಿದ್ದೆ, ಊರಾಗ ಇಟ್ಟಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯ್ತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡುಕೊಟ್ಟಿದ್ದು ಕೇಳ್ತಿದ್ದೆ, ಊರಾಗ ಇಟ್ಟಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯ್ತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡುಕೊಟ್ಟಿದ್ದು ಕೇಳ್ತಿದ್ದೆ, ಊರಾಗ ಇಟ್ಟಿಲ್ಲ, ನಾವು ಕೇಳಿಲ್ಲ. ನೋಡಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಯಾವಾಗ ಜಾಸ್ತಿ ಆಯ್ತೋ ಜನ ಜೀವ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆಗಲೇ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮೂಲಕ ಖಡಕ್ ಎಚ್ಚರಿಕೆಯನ್ನ ಫೈನಾನ್ಸ್ ಅವರಿಗೆ ಕೊಟ್ಟಾಯ್ತು. ಈಗ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಸುಗ್ರೀವಾಜ್ಞೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದು ರಾಜ್ಯಪಾಲರ ಅಂಗಳ ತಲುಪಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಫೈನಾನ್ಸ್ ಸಿಬ್ಬಂದಿಗೆ ಬುದ್ಧಿ ಬಂದಿದೆಯಾ ಅಂದ್ರೆ ಇಲ್ಲ. ಗದಗ ಜಿಲ್ಲೆ ರೋಣಾದಲ್ಲಿ ಜಸ್ಟ್ 10,000ಕ್ಕೆ ಮನೆಗೆ ಬೀಗ ಹಾಕಿ ಅಜ್ಜಿಯನ್ನ ಹೊರದಬ್ಬಿದ್ದಾರಂತೆ ಸಿಬ್ಬಂದಿ. ಮನೆಯಿಂದ ವೃದ್ಧೆಯನ್ನ ಹೊರಹಾಕಿ ದಂಧೆಕೋರರು ಅಟ್ಟಹಾಸ ಮೆರೆದಿದ್ದಾರೆ. ಖಾಸಗಿ ವ್ಯಕ್ತಿಯಿಂದ ಈ ರೀತಿ ದುಡ್ಡು ಏನೋ ಸಾಲ ಪಡ್ಕೊಂಡಿದ್ರಂತೆ, ಅದನ್ನ ವಾಪಸ್ ಕೊಡಕ್ಕಾಗ್ಲಿಲ್ಲ. 10,000ಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಆಚೆ ಹಾಕಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗದಗ ಜಿಲ್ಲೆ ರೋಣಾದಲ್ಲಿ ಆಗಿರುವಂತಹ ಘಟನೆ ಇದು. ಮನೆ ಬರ್ಕೊಡ್ರಿ ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡುಕೊಟ್ಟಿದ್ದು ಕೇಳ್ತಿದ್ದೆ, ಊರಾಗ ಇಟ್ಟಿಲ್ಲ, ನಾವು ಕೇಳಿಲ್ಲ.